ಕಾಂಗ್ರೆಸ್ ಪಕ್ಷ ನಡೆಸೋಂಥ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ದಿಲ್ಲಿದದು, ಕರ್ನಾಟಕದ್ದಲ್ಲ. ಕರ್ನಾಟಕ ಖಜಾನೆಯಿಂದ 3 ಕೋಟಿ ರೂಪಾಯಿನ 2 ವರ್ಷದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆಯಂತೆ. ಒಟ್ಟು 100 ರೂಪಾಯಿ ನ್ಯಾಷನಲ್ ಅಂದರೆ ರಾಷ್ಟ್ರೀಯ ಮಾಧ್ಯಮಗಳಿಗೆ ಕೊಡೋಕ್ಕೆ ಅಂತ ಇಟ್ಕೊಂಡಿದ್ರೆ ಜಾಹೀರಾತಿಗೆ, ಅದರಲ್ಲಿ 70 ರೂಪಾಯಿನ ಬರೀ ನ್ಯಾಷನಲ್ ಹೆರಾಲ್ಡ್ಗೆ ಕೊಟ್ಬಿಟ್ಟಿದ್ದಾರಂತೆ. ಆ ನ್ಯಾಷನಲ್ ಹೆರಾಲ್ಡ್ ಅನ್ನೋ ಪೇಪರ್ನ ಯಾರು ಓದ್ತಿದ್ದಾರೆ, ಅದು ಎಷ್ಟು ಪ್ರಿಂಟ್ ಆಗ್ತಿದೆ ಅಂತ ನನಗಂತೂ ಗೊತ್ತಿಲ್ಲ. ನನ್ನ ಪ್ರಕಾರ ಇಲ್ಲ. ನನ್ನ ಪತ್ರಿಕೋದ್ಯಮದ ಅನುಭವದಲ್ಲಿ ಹೇಳ್ತಿದ್ದೀನಿ, ಇಲ್ಲ. ಕರ್ನಾಟಕದಲ್ಲಂತೂ 1 ಆಣಿ ಜನನೂ ಅದನ್ನು ಓದ್ತಾ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳಬಲ್ಲೆ. ಕರ್ನಾಟಕದಲ್ಲಿ ಯಾಕದಕ್ಕೆ ಕೊಟ್ಟರು ಗೊತ್ತಿಲ್ಲ. ಮೇ ಬಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರ್ತಾರೆ. ಓಕೆ, ಇದು ಈಗ ದೇಶವ್ಯಾಪಿ ಬಂತು. ಬಿ ಜೆ ಪಿಯಲ್ಲಿ ಆಕ್ಷೇಪ ಎತ್ತಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು, ನಮಗೆ ಅಧಿಕಾರ ಇದೆ, ಕೊಡ್ತೀವಿ, ಬೇರೆ ರಾಜ್ಯದವರು ಕೊಡ್ತಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಅಂತ ಎಂದಿನ ಬಂಡ ಸಮರ್ಥನೆಯನ್ನು ಮಾಡಿದ್ದಾರೆ. ಮಾಡಬೇಡಿ, ನೀವು ಕೊಡೋದಕ್ಕೆ ಅಧಿಕಾರ ಇಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಸರ್ಕಾರಕ್ಕೆ ಆ ಅಧಿಕಾರ ಇದೆ, ಏನನ್ನ ಜಾಹೀರಾತು ಕೊಡೋಕ್ಕೆ. ಅದನ್ನು ನಿರ್ದಿಷ್ಟವಾಗಿ ರಾಜ್ಯದಲ್ಲೇ ಕೊಡಬೇಕು ಅಂತಾನೂ ಇಲ್ಲ, ಕೊಡ್ಬೋದು. ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರಗಳು ಕರ್ನಾಟಕದಲ್ಲಿ ಪ್ರಸಾರವಾಗುವ ಪತ್ರಿಕೆಗಳಲ್ಲಿ ಆ್ಯಡ್ ಕೊಟ್ಟಿರೋದು ನಿಜ. ಅಂದರೆ ಯಾವುದ್ರಲ್ಲಿ ಕೊಡ್ತಾರೆ ಅಂದರೆ, ಇಲ್ಲಿ ಜನ 1, 2, 3, 4, 5 ಅಂತ ಆರ್ಡ್ರಲ್ಲಿ ನಂಬರ್ ಸರ್ಕ್ಯುಲೇಷನಲ್ಲಿ ಪ್ರಸಾರದ ಸಂಖ್ಯೆಯಲ್ಲಿರೋ ಪೇಪರ್ಗಳಿಗೆ ಕೊಡ್ತಾರೆ. ಪೇಪರ್ ಯಾವುದಕ್ಕೂ ಕೊಡ್ತಾರೆ, ಅಂತ ಪೇಪರೋ ಟಿವಿನೋ ಗೊತ್ತಿಲ್ಲ. ಟಿವಿ ಕಡಿಮೆ, ಪೇಪರ್ ಜಾಸ್ತಿ ಕೊಡ್ತಾರೆ. ಇಲ್ಲದೇ ಇರೋದು ಕೊಡಲ್ಲ. ಇಲ್ಲದೇ ಇರೋದಕ್ಕೆ ಯಾಕೆ ಕೊಡ್ತಾರೆ? ಪ್ರಚಾರನೇ ಸಿಗಲ್ಲ, ಕೊಡಲ್ಲ. ಅದು ಕೊಡಲ್ಲ. ನೀವಿಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೊಟ್ಟಿರೋದ್ರಿಂದ ನೀವು ಕೊಡಕ್ಕಾಗಲ್ಲ ಕಾನೂನು ಪ್ರಕಾರದಲ್ಲಿ ಅಂತ ಹೇಳಲಿಕ್ಕಾಗದೇ ಇರಬಹುದು. ಬಟ್ ನಿಮ್ಮ ಉದ್ದೇಶ ಈಡೇರುತ್ತೆ ಅಂತ ನಾವು ಯಾರೂ ಭಾವಿಸ್ಲಿಕ್ಕೆ ಆಗಲ್ಲ. ಅಷ್ಟು ಬಕರಾಗಳಲ್ಲ ಅಲ್ಲಿ ಯಾರು. ಹಾಗಾಗಿ ಇದು ನಥಿಂಗ್ ಬಟ್ ಪಾರ್ಟಿಯ ಆರ್ಗನ್ ಆಗಿರೋದಕ್ಕೆ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ನೋಡೋಣ ಮುಂದೇನಾಗುತ್ತೋ. ಎಸ್, ವಿಧಾನಸಭಾ ಚುನಾವಣೆಯ ದಿನಗಳು ಹತ್ತಿರವಾಗ್ತಿದ್ದ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಮಹತ್ವದ ಬೆಳವಣಿಗೆ ನಡೆಯಿತು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇವತ್ತು ಇಡಿ ದಾಳಿ ನಡೆಸುವ ಸಂದರ್ಭದಲ್ಲಿ ಹೈಡ್ರಾಮಾ. ಕಲ್ಲಿದ್ದಲು ಹಗರಣ ಸಂಬಂಧ ಟಿಎಂಸಿಯ ಐಟಿ ಸೆಲ್ ಮುಖ್ಯಸ್ಥನೂ ಆಗಿರುವಂತಹ ಉದ್ಯಮಿ ಪ್ರತೀಕ್ ಜೈನ್ನ ಐಪ್ಯಾಕ್ ಮನೆ ಕಚೇರಿ ಮೇಲೆ ಇಡಿ ದಾಳಿ ನಡೆಸಿತು. ವಿಷಯ ತಿಳಿತಿದ್ದ ಹಾಗೆ ಅಲ್ಲಿಗೆ ಸಿಎಂ ಮಮತಾ ಬ್ಯಾನರ್ಜಿ ಬಂದರು. ಅಲ್ಲೊಂದು ಹಸಿರು ಬಣ್ಣದ ಕಡತವನ್ನು ಎತ್ಕೊಂಡು ಹೋದ್ರು. ಅದು ವಿಡಿಯೋ ಮತ್ತು ಫೋಟೋಗಳಲ್ಲಿ ಲಭ್ಯವಾಗಿದೆ. ಟಿಎಂಸಿಯ ದಾಖಲೆಗಳನ್ನು ಸಂಗ್ರಹಿಸುವ ಹುನ್ನಾರವನ್ನು ಕೇಂದ್ರ ಮಾಡ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ದಾಳಿ ನಡೆಸಿದ್ರು. ಈ ಕೆಲಸ ಬಿಜೆಪಿ ವಿರುದ್ಧ ನಾವು ಮಾಡಿದ್ರೆ ಎಂತಹ ಪರಿಸ್ಥಿತಿ ಬರುತ್ತೆ ಗೊತ್ತಾ ಅಂತ ಅಮಿತ್ ಶಾ ಮೋದಿ ವಿರುದ್ಧ ಹರಿಹಾಯ್ದ್ರು. ಮಮತಾ ನಡೆಗೆ ಇಡಿ ಕೂಡ ರಿಯಾಕ್ಟ್ ಮಾಡಿದೆ. ನಾವು ಈ ದಾಳಿ ಮಾಡಿರೋದು ಚುನಾವಣೆಯ ಉದ್ದೇಶದಿಂದ ಅಲ್ಲ, ನಾವು ದಾಳಿ ಮಾಡಿರೋದು ಕಲ್ಲಿದ್ದಲು ಸ್ಮಗ್ಲಿಂಗ್ ಆಗಿದೆ, ಆ ವಿಷಯವಾಗಿ ಅಂತ ಹೇಳಿದೆ. ಕೋರ್ಟ್ಗೂ ಕೂಡ ಹೋಗಿದ್ದಾರೆ. ಕಲ್ಲಿದ್ದಲು ಸ್ಮಗ್ಲಿಂಗ್? ಹಾಂ ಸರ್, ಸ್ಮಗ್ಲಿಂಗ್ ವಿಚಾರವಾಗಿ ಟ್ರೇಡಿಂಗ್. ಹಾಂ, ಓಕೆ. ಮಮತಾ ಬ್ಯಾನರ್ಜಿ ಪ್ರಾಬ್ಲಮ್ ಈಸ್ ಶಿ ಥಿಂಕ್ಸ್ ಶಿ ಈಸ್ ಎನ್ ಇಂಡಿಪೆಂಡೆಂಟ್ ಕಂಟ್ರಿ, ನಂಬರ್ 1. ನಂಬರ್ 2, ಆಕೆ ಏನು ಅನ್ಕೊಂಬಿಟ್ಟಿದ್ದಾಳೆ ಅಂತ ಅನ್ಕೊಂಬಿಟ್ಟಿದ್ದಾರೆ ಮೇಡಮ್ಮು ಅಂತಂದರೆ, ಸಾರಿ, ನಾನು ಏನು ಬೇಕಾದ್ರೂ ಮಾಡ್ಬೋದು ಅನ್ಕೊಂಬಿಟ್ಟಿದ್ದಾರೆ. ಒಂದು ರೈಡ್ ನಡೀತಿದ್ದಾಗ ಹಾಗೆ ನುಗ್ಗಿ ದಾಖಲೆ ತೆಗೆದುಕೊಂಡು ಹೋಗೋದು ನನ್ನ ಪ್ರಕಾರ ಕ್ರೈಮ್. ಅದು ನನ್ನ ಪ್ರಕಾರ ಶಿ ಶುಡ್ ಬಿ ಅರೆಸ್ಟೆಡ್. ಇದನ್ನೇ ಯಾರಾದರೂ ಕಾಮನ್ ಮ್ಯಾನ್ ಮಾಡಿದ್ದಿದ್ರೆ ಮಣ್ಣು ತಿನ್ನುವಂತಹ ಇರುವೆಗಳನ್ನು ಹೆದರಿಸಿ ಸಿಂಹಗಳ ಮುಂದೆ ಬಾಲ ಮುದುರಿಕೊಂಡು ನಿಂತುಕೊಳ್ಳುವ ಇಡಿ ಅಧಿಕಾರಿಗಳು ಏನು ಮಾಡ್ತಿದ್ರಂತೆ? ನಿಮ್ಮಂಥ ಹೊಣೆಗೇಡಿಗಳು ಮತ್ತು ಏನಂತ ಕರೆಯೋಣ, ಹೇಡಿಗಳು ಇನ್ಯಾರೂ ಇಲ್ಲ. ಅರೆಸ್ಟ್ ಮಾಡಬೇಕಾಗಿತ್ತು. ಈಗ ಅದನ್ನು ನಾನು ಮಾಡಿದ್ರೆ ಏನಾಗುತ್ತೆ? ಇಡಿ ಏನು ಮಾಡುತ್ತೆ? ನಮ್ಮ ಆಫೀಸಲ್ಲಿ ನೀವು ರೈಡಿಗೆ ಬರ್ತೀರಿ ಅಂತ ಇಟ್ಕೊಳ್ಳೋಣಪ್ಪ, ನಾನು ಇರಲ್ಲ, ನಾನು ಒಳಗೆ ನುಗ್ಗುತ್ತೀನಿ 25 ಜನದ ಜೊತೆ. ಏಯ್ ಯಾವನವನು ನಮ್ಮ ಆಫೀಸಿಗೆ ಬಂದವನು, ನನಗೆ ಬೇಕಾಗಿದ್ದ ಪೈಸಲ ಎತ್ಕೊಂಡು ಹೋಗ್ತೀನಿ. ಏನು ಮಾಡ್ತೀರಿ? ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಏನು ಕ್ರಮ? ನನ್ನ ಅರೆಸ್ಟ್ ಮಾಡ್ತೀರಿ? ಹೌದು, ಅಲ್ಲಿ ಮಾಡಬೇಕಿತ್ತು. ಮೊಕೆಡಿಗಳು ಹೇಡಿಗಳು ತಗೊಂಬಂದೆಲ್ಲ ಬಡವರ ಮೇಲೆ ದಾಳಿ ಮಾಡೋ ಇಡಿ. ನೀವು ಇಡಿನ ಬೀಡಿ ಅದು ಸೇದಕ್ಕೂ ಯೋಗ್ಯರಲ್ಲ. ನೀವು ಬೀಡಿ ಸೇದವನಾದ್ರೂ ದುಡ್ದು ಬಿಟ್ಟು ಸೇದ್ತಾನೆ ಹೆಮ್ಮೆಯಿಂದ, ಅದಕ್ಕೂ ಯೋಗ್ಯರಲ್ಲ ನೀವು. ಮಾಡಬೇಕಾಗಿತ್ತು ಅರೆಸ್ಟು. ಹೋಗೋವರೆಗೂ ಬಿಟ್ಟುಬಿಟ್ಟು. ಈ ಮಮತಾ ಬ್ಯಾನರ್ಜಿಗೆ ಎಂಥ ದಿಮಾಕಿದೆ, ಒಬ್ಬ ಅಧಿಕಾರ ಸಿಕ್ಕಿಬಿಟ್ಟಿದೆ ನನಗೆ ಪರ್ಮನೆಂಟ್ಲಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಆಕೆ. ನಾಳೆ ವೆಸ್ಟ್ ಬೆಂಗಾಲ್ನ ಯಾವುದೇ ಒಂದು ದಾಳಿ ಮಾಡಬಹುದಾದ ಸಂಸ್ಥೆ ದಾಳಿ ಮಾಡಿದ್ರೆ ಯಾರ ಮೇಲಾದರೂ ಅವ್ರು ಇದೇ ಥರ ದಾಖಲೆ ಎತ್ಕೊಂಡೋದ್ರೆ ಆಗೇನು ಮಾಡ್ತಾಳಂತೆ ಇವಮ್ಮ?
ನೀವೇನ್ ಮಾಡಿದ್ರೆ ನಾವು ಅದೇ ಏನು ಮಾಡಿದ್ದೆ ಅದೇ ಸೇಮ್ ಕೋಗಿಲು ತಣಿ ಸಂದ್ರ ಹೌದು. ಸೇಮ್. ದೇಶ ಹುಚ್ಚರು, ಕಚಡಗಳು, ಕಂತ್ರಿಗಳು, ಸ್ವಾರ್ಥಿಗಳು, ತಲೆಕೆಟ್ಟವರು, ಡ್ಯಾಶ್ 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 ಡ್ಯಾಶ್ಗಳು, ಕೆಟ್ಟ ಏನೇನು ಬರ್ತೋ ಎಲ್ಲ ಸೇರಿಸ್ಕೊಂಬಿಡಿ ನೀವುಗಳೇ, ನಿಮ್ಮ ಅನುಕೂಲಕ್ಕೆ ತಕ್ಕಂತ ಬೇಕಾದ್ರೆ ಅಂಥವ್ರ ಕೈಲಿ ಕೊಟ್ಟು ಕೂತಿದ್ದೀವಿ. ಇನ್ನೂ ನಾವು ಭವಿಷ್ಯ ಭಾರತ, ಬಲಿಷ್ಠ ಭಾರತ, ಬೃಹತ್ ಭಾರತ, ಪವರ್ಫುಲ್ ಭಾರತ ಅಂತ ಕನಸು ಕಂಡುಕೊಂಡು ಕೂತಿರುವಂತಹ ಬಕರಾಗಳು ಅಂದರೆ ನಾವೇ. ಇವ್ರುಗಳ ಕೈಗೆ ಅಧಿಕಾರ ಕೊಟ್ಟು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಯಾರಾದರೂ ಒಬ್ಬ ಸ್ಥಾಪಿತ ಕಾನ್ಸ್ಟಿಟ್ಯೂಷನಲ್ಲಿರೋ ಚೀಫ್ ಮಿನಿಸ್ಟರ್ ಮಾಡೋ ಕೆಲಸಗಳ ಇವೆಲ್ಲ. ಏನು ಎಕ್ಸಾಂಪಲ್ ಸೆಟ್ ಮಾಡ್ತಿದ್ದಾರೆ ಇದರಿಂದ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಹುಬ್ಬಳ್ಳಿ ಕೇಶವಪುರ ಪೊಲೀಸ್ ಠಾಣೆ ಗಲಾಟೆನಲ್ಲಿ ಅದ್ಯಾರ ಸುಜಾತ ಹಂಡಿ ಬಟೇಬಲ್ಸ್ ಗಲಾಟೆ ಆಯ್ತಲ್ಲ, ಈಗ ಆಕೆನೂ ದೂರು ಕೊಟ್ಟಿದ್ರಾ? ಅವ್ರ ಫ್ಯಾಮಿಲಿ ಕಾರ್ಪೊರೇಟ್ ಯಾರೋ ಕೊಟ್ಟಿದ್ರು. ಸೊ ಈಗ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಆಕೆನೂ ಅರೆಸ್ಟ್ ಮಾಡಿದ್ರಂತೆ ಇವರು. ಈಗ ಓಕೆ, ಆಕೆನೂ ಐ ಡ್ರಾಮಾ ಮಾಡಿದ್ರಂತೆ, ಕುಸ್ತು ಬಿದ್ದೋದ್ರಂತೆ, ಕಿಮ್ಸ್ ಆಸ್ಪತ್ರೆ ಕರ್ಕೊಂಡೋದ್ರಂತೆ. ಹೌದಾ? ಪಾಪ ಅಲ್ಲ, ಹಾರ್ಟ್ ಸಮಸ್ಯೆ ಅಂತೆ ಸರ್. ಆಕೆಗೂ ಹೊಡೆದ್ರ? ಪೊಲೀಸ್ನವ್ರು ಹೊಡೆದಿಲ್ಲ ಅಲ್ಲ, ಇಲ್ಲ ಅವ್ರು ಕಾಂಗ್ರೆಸ್ ಅಲ್ಲ, ಹೊಡೆಯೋಕ್ಕಾಗಲ್ಲ. ಕರೆಕ್ಟ್. ಇನ್ನು ಪೊಲೀಸರು ವಿಡಿಯೋ ಲೀಕ್ ಮಾಡಿರೋ ಮೂಲಕ ಕೈ ಹಾಕಿ, ವಿಡಿಯೋ ಲೀಕ್ ಮಾಡಿದ್ಯಾರು ಪತ್ತೆ ಏನಕ್ಕೆ ಪತ್ತೆ ಹಚ್ಬೇಕು ನೀವು? ನಿಮ್ಗೆ ಆಗಿದ್ದು ಅದರಿಂದ ಆಗಿದ್ದ ಇದೇನು ಸಮಸ್ಯೆ ಏನು? ನೀವೇನು ಬಟ್ಟೆ ಬಿಚ್ಚಿಲ್ಲ ಅಂತ ನೀವು ಹೇಳಿದ್ದೀರಿ, ಪ್ರೂವ್ ಮಾಡಿ. ನೀವು ಯಾಕೆ ಮೂಲಕ ಈಗ ಸಿಕ್ಕಾಕೊಂಬಿಟ್ರೆ ಏನು ಮಾಡ್ಬಿಡ್ತೀರಿ? ಅವನನ್ನು ನೇಣಾಕ್ತೀರಾ? ಒಂದು ವೇಳೆ ಮಿಸ್ಟರ್ ಕಮಿಷನರ್ ಡೋಂಟ್ ಟ್ರೈ ಟು ಆಕ್ಟ್ ಟೂ ಮಚ್ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಯಾಕೋ ವಿಡಿಯೋ ಮಾಡಬಾರ್ದು ಅನ್ನೋದೇನು ಎಲ್ಲಿದೆ? ನಂಬರ್ 1. ನಂಬರ್ 2, ಈಗ ಇದು ನಾವು ಮೀಡಿಯಾನವರೇ ಶೂಟ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ, ಏನು ಮಾಡ್ಕೋತಿದ್ರಿ? ನಮ್ಮನ್ನು ನಮ್ಮ ಮೂಲಕ್ಕೂ ಬರ್ತಾ ಇದ್ರಾ? ಅಂದರೆ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಮೇಲೆ ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ಹೋಗಿ ಕರ್ಕೊಂಬರ್ತಿದ್ರಾ? ನಿಂದು ಮಗ ಹೆಂಗೆ ಬಂದ ಅಂತ ಮೂಲಕ್ಕೆ ಹೋಗ್ತಿದ್ರಾ? ಯಾವುದ್ರಿ ಮೂಲ? ಮಾಡೋ ಕೆಲಸ ಮಾಡಿ, ಅದರಿಂದ ಆಗೋ ಲಾಭ ಏನು? ಏನು ಸಾಧಿಸಿದ್ರು? ಏನು ಸಾಧಿಸ್ತೀರಿ? ಅಂದರೆ ವಿಷಯ ಡೈವರ್ಟ್ ಮಾಡ್ತಾ ಇದ್ದಾರೆ ಸರ್. ಇದನ್ನು ಡೈವರ್ಟ್ ಅಲ್ಲ, ಲಜ್ಗೆಟ್ ಅವರು ಮುಖ ಒರೆಸ್ಕೊಳ್ಳೋಕ್ಕೆ ಖರ್ಚು ಹುಡುಕ್ತಾ ಇದ್ದಾರೆ. ಸುಮ್ಮನೆ ಇಲ್ಲದನ್ನು ಕೆರಳಿಸ್ಬೇಡಿ. ಆ ಹೆಣ್ಣು ಮಗಳದ್ದು ಏನೇನೋ ವಿಡಿಯೋಗಳನ್ನು ರಿಲೀಸ್ ಮಾಡಿಸ್ತಿದ್ದಾರಂತೆ. ಹೌದು, ಯಾರ ಬಟ್ಟೆ ಬಿಚ್ಕೊಂಡಿದ್ದೀನಿ ಅಂತ ನಾನು ಹೇಳೋದು ಇರ್ಬೋದು ಅಂತ ಹೇಳ್ತೀನಿ. ಇರ್ಬೋದು ಆ ವಿಡಿಯೋ, ಅದ್ಯಾವುದೋ ವಿಡಿಯೋಗಳು ಆಕೆ ಇನ್ಯಾವುದೋ ಹಳೆ ಕಥೆಗಳದ್ದೆಲ್ಲ ವಿಡಿಯೋಗಳು ಹುಡುಕಿ ತೆಗೆದು ಹಾಕೋದಂತೆ. ಯಾರು? ಇವರೇ ಹಾಕಿಸ್ತಿರೋದು ಪೊಲೀಸ್ನವರು. ಇದರ ಮೂಲ ಯಾರು? ಏನು ಕಮಿಷನರ್ದು ಚಿಕ್ಕಪ್ಪನ ಮಕ್ಕಳ ಮೂಲ? ಏನು ಮೂಲ? ಆಯಿತು, ಈಗ ಆ ವಿಡಿಯೋನಲ್ಲಿ ಆಕೆ ಅದನ್ನೆಲ್ಲ ಮಾಡಿದ್ದಾಳೆ ಅಂತ ಇಟ್ಕೊಳ್ಳೋದು, ಅದ್ರ ಪ್ರಕಾರ ಕ್ರಮ ಆಗಬೇಕಾಗಿತ್ತು, ಇಲ್ದಿರ ಆಗಬೇಕು ಅಷ್ಟೇ. ಯಾರು ಅದಕ್ಕೆ ಬಂದಿರೋದು? ಪಾಯಿಂಟ್ ಇಲ್ಲಿರೋದು ಇಷ್ಟೇ. ಬಟ್ಟೆ ಬಿಚ್ಚಿದ್ರಾ ಬಿಚ್ಚಲಿಲ್ವಾ ಅಷ್ಟೇ ಹೇಳಿ ಅಷ್ಟೇ. ನಾವು ಇಲ್ಲ ಅಂದ್ರಿ, ಅವ್ರು ಹೌದು ಅಂತಿದ್ದಾರೆ. ಆ ಸಂದರ್ಭದಲ್ಲಿ ನಡ್ಕೊಂಡ ರೀತಿ ಅಷ್ಟೇ, ಮಿಕ್ಕಿದ್ದೆಲ್ಲ ಕಾನೂನಪ್ಪ, ಒಳ್ಳೆ ಕಥೆ ಆಯ್ತಲ್ಲ. ಎಸ್. ಏನು ಈ FIR ಆಗ್ತಿದ್ದ ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ಪ್ರತಿಭಟನೆ ನಡೆಸಿದ್ರು. ಕಾರ್ಪೊರೇಟರ್ ಸುವರ್ಣ ಮೇಲೆ ಬಿಜೆಪಿ ಒತ್ತಾಯಪೂರ್ವಕವಾಗಿ ಈ ರೀತಿ ದಬ್ಬಾಳಿಕೆ ಬಿಜೆಪಿಯವರು ಅರೆಸ್ಟ್ ಮಾಡಿ ಕೇಸ್ ಹಾಕಿದಾಗ ಒತ್ತಾಯ ಇಲ್ಲ, ಅದರಲ್ಲಿ ಇಲ್ಲ, ಅದು ನ್ಯಾಯಬದ್ಧವಾಗಿ ಕಾನೂನು ರೀತಿಯಲ್ಲಿ ಮಾಡಿ. ಅಯ್ಯೋ ಸಮಸ್ತ 1000 ದೇವತೆಗಳು, ಕೋಟ್ಯಾನುಕೋಟಿ ದೇವತೆಗಳು ಕೆಳಗಿಳಿದು ಬಂದು ಆಶೀರ್ವಾದ ಮಾಡೋದ್ರಂತೆ. ನ್ಯಾಯ ಎಂದರೆ ಇದು ಅಂತ. ಹೌದು, ಇದು ಅನ್ಯಾಯ. ಏನು ಬುರ್ಡೆ ಕಾಂಗ್ರೆಸ್ನವರು ನೀವು. ಎಸ್, ಪ್ರೊಟೆಸ್ಟ್ ಮಾಡಿದ್ದಾರೆ, ಅವ್ರು ಒತ್ತಾಯಕ್ಕೆ ಮಾಡಿದ್ದಾರೆ ಅಂತ. ಯಾರು ಒತ್ತಾಯ? ನಿಮ್ಮ ಒತ್ತಾಯಕ್ಕೆ ಯಾರು ಮಾಡಿದ್ದಾರೆ ಅಂದರೆ ಅದು ನಂಬಬಹುದು. ಅವ್ರು ಒತ್ತಾಯಕ್ಕೆ ಮಾಡಿದ್ದಾರೆ ಅಂದರೆ ನಂಬಕ್ಕಾಗತ್ತಾ ಯಾವನಾದ್ರೂ? ಅದನ್ನು ಇವತ್ತು ಯಾರು MLA ಹೇಳ್ತಾ ಇರೋದು, ಪೊಲೀಸರು ಬಟ್ಟೆ ಬಿಚ್ತಾರೆ ಅಂದರೆ ನಂಬಕ್ಕಾಗತ್ತಾ? ಯಾಕೆ ನಂಬಕ್ಕಾಗಲ್ಲಪ್ಪ? ಬಾಪ್ಪ ನಮ್ಮ ಆಫೀಸ್ಗೆ ಹಳೇ ಸ್ಟೋರಿಗಳನ್ನ ನಿನ್ನ ಪಕ್ಷದಲ್ಲಿದ್ದವ್ರದ್ದೇ ಬಟ್ಟೆ ಹೆಂಗೆ ಬಿಚ್ಚಿ ಕೂರಿಸಿದ್ರು ಅಂತ ಹೇಳ್ತೀನಿ. ಮಿಸ್ಟರ್ MLA, ಇಫ್ ಯು ಹ್ಯಾವ್ ಟೈಮ್ ಬನ್ನಿ ನಮ್ಮ ಆಫೀಸ್ಗೆ. ನಿಮ್ಮ ಪಕ್ಷದಲ್ಲಿ ಈಗಿರುವ ನಾಯಕರದ ಬಟ್ಟೆನ ಯಾರು ಎಲ್ಲಿ ಬಿಚ್ಚಿಟ್ಟಿಸಿದ್ರು ಅಂತ ನಾನು ಬಂದು ಹೇಳ್ತೀನಿ ಸ್ಟೋರಿನ. ಬಾಪ್ಪ ಬನ್ನಿಪ್ಪ ಇಲ್ಲಿ ನನ್ನ ಹತ್ರಕ್ಕೆ. ಯಾರಿಗ್ರಿ ಹೇಳ್ತೀರಿ ಆಗಲ್ಲ ಗೀಗಲ್ಲ ಅಂತೆಲ್ಲ? ಏನು ನಾನು ನೋಡದೇ ಇರೋದಾ? ಅವೆಲ್ಲ ಬಿಡಬೇಡಿ. ರೈಲನ್ನ ನನ್ನ ಹತ್ರ ಬಂದು ಈ ಕೇಸಲ್ಲಿ ಆಗಿದೆಯಾ ಇಲ್ವಾ ಅನ್ನೋದನ್ನು ಅಷ್ಟೇ. ನನ್ನ ಪ್ರಕಾರ ಅದಷ್ಟು ಮಾಡಿ, ಆಗಿದ್ದರೆ ಕ್ರಮ ತಗೊಳ್ಳಿ, ಆಗಿಲ್ಲದೆ ಇದ್ದರೆ ಅದಕ್ಕೆ ಪ್ರಕಾರ ಆ ಕ್ರಮ ತಗೊಳ್ಳಿ. ದಟ್ಸ್ ಓಕೆ. ಅದನ್ನು ಯಾರು ಅಡ್ಡಿಪಡಿಸ್ತಿಲ್ಲ, ಅದನ್ನು ಯಾರಿಲ್ಲ. ಆಕೆ ಹಿಂದೆ ಏನೋ ಮಾಡಿದಾಳೆ, ರೌಡಿಯವಳು, ರೌಡಿ ಪ್ರಕಾರ ಕ್ರಮ ತಗೊಳ್ಳಿ. ಅವಳ ಮೇಲೆ ಯಾರು ತಡೆದಿರೋದು ತಡಿಬೇಕು? ಅದನ್ನು ಯಾಕೆ ತಡಿಬೇಕು? ಅದನ್ನು ಯಾರು ಎಂಟರ್ಟೈನ್ ಯಾಕೆ ತಡಿಬೇಕು? ಅದನ್ನು ಭಾಳ ಸರಳ.
ಇದಕ್ಕೆ ಬಡ್ಕೊಳ್ಳೋದು ನಿಮ್ಮ ಹೋಮ್ ಡಿಪಾರ್ಟ್ಮೆಂಟಿಗೆ. ಕೇಸ್ಗಳಾಗಿ ಹ್ಯಾಂಡಲ್ ಮಾಡಿಬಿಟ್ರೆ ಈ ಸಮಸ್ಯೆ ಇರಲ್ಲ. ಅದು ಹಂಗೆ ಆಗಲ್ಲ. ಕರ್ನಾಟಕ ಮತ್ತು ಕೇರಳ ಮಧ್ಯೆ ಗಲಾಟೆ ಏನು? ಆ ಸರ್ಕಾರ, ಕೇರಳ ಸರ್ಕಾರ ಕೇರಳದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಲಯಾಳಮನ್ನು ಪ್ರಥಮ ಭಾಷೆಯಾಗಿ ಕಡ್ಡಾಯ ಮಾಡ್ತಾ ಇದೆ. ಅದಕ್ಕೊಂದು ಮಸೂದೆ ಮಾಡ್ಕೊಂಡಿದೆ. ಕನ್ನಡದವರೆಲ್ಲ ಕೆಲವರು ಹೋಗಿ ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ. ತಪ್ಪು ಸಾರಿ ಮಾಡಿಕೊಡ್ದು ಅಂತ ಮಾಡಬಾರ್ದು. ಈಗ ಸಿದ್ದರಾಮಯ್ಯನವರು ಅದಕ್ಕೆ ವಿರೋಧ ಮಾಡಿ ಭಾಷಾ ಸ್ವಾತಂತ್ರ್ಯದ ಮೇಲೆ ಪ್ರಹಾರ, ಇದು ಮೂಲಭೂತ ಹಕ್ಕನ್ನು ದಮನ ಮಾಡ್ತಾ ಇದ್ದೀರಿ ನೀವು, ಕಮ್ಯುನಿಸ್ಟ್ ಸರ್ಕಾರದಿಂದ ನಿರೀಕ್ಷೆ ಮಾಡಿರಲಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಹೌದಲ್ಲ? ಅದು ವಾಪಸ್ ತೊಗೊಂಬಿಡಿ ಆ ಮಸೂದೆನ ಅಂತೆಲ್ಲ ಹೇಳಿದ್ದಾರೆ. ಅವ್ರು ತಗೊಳ್ಳಲ್ಲ, ಅದಾಗಲ್ಲ. ಈಗ ನನ್ನ ಪ್ರಶ್ನೆ, ಎಸ್ ಸರ್. ಕೇರಳದ ಲವ್ವರ್ ಯಾರು? ವೇಣುಗೋಪಾಲ್. ಯಾಕೆ ಸರ್? ಇಲ್ಲಿ ರಾಜ್ಯದಲ್ಲ ಸರ್, CM DCM ಲವ್ವರ್ಗಳು ತಾನೇ ಇಬ್ಬರು. ನಿಮ್ಮಿಬ್ಬರು ಲವ್ವರ್ಗಳಿಗೆ ಒಪ್ಸಕ್ಕಾಗ್ತಿಲ್ವಾ? ಯಾರಪ್ಪ ಕೇರಳ ನಿಮ್ಮ ಇಬ್ಬರ ಮಧ್ಯದಲ್ಲಿ ಯಾರ್ರೀ ಕೇರಳನ ಓಲೈಸ್ಕೊಂಡು ಕೂತಿದ್ದವರು? ನಾವ ಓಲೈಸ್ಕೊಂಡು ಕೂತವ್ರು. ಈಗ ಮಣ್ಣು ತಿನ್ನಬೇಕು ಅಷ್ಟೇ. ಕೇಳ್ದಂಗೆಲ್ಲ ಮಾಡ್ಕೊಡಿ ಮಾಡಿದ್ರಲ್ಲಪ್ಪ. ಕಮ್ಯುನಿಸ್ಟ್ಗಳು ಕೈ ಹಿಡ್ಕೊಂಡು ಎತ್ತೆತ್ಕೊಂಡು ಓಡಾಡಿದ್ರಿ, ಹಿಂಗಿಂಗೆ ಜಿಗಿತಿದ್ರಿ ಕಮ್ಯುನಿಸ್ಟ್ಗಳ ಜೊತೆ. ಯಾಕೆ ನಿಮ್ಮ ಮಾತು ಕೇಳಲ್ಲ, ನಿಮ್ಮ ಮಾತು ನಡೆಯಲ್ಲ ಅಂತ ತೋರ್ದು ಗೊತ್ತಾಗುತ್ತೆ. ಈಗೇನಾಯ್ತು? ಕಮ್ಯುನಿಸ್ಟ್ಗಳದ್ದು ಚೀಫ್ ಮಿನಿಸ್ಟರು ನಿಮ್ಮ ಸುತ್ತಲೂ ಕಮ್ಯುನಿಸ್ಟ್ ತುಂಬ್ಕೊಂಡಿದ್ರಲ್ಲಪ್ಪ, ಈಗೇನಾಯಿತು? ಕಳಿಸ್ರಿ ಅವ್ರನ್ನೆಲ್ಲ, ಸಾಹೇಬ್ರೆ ಕಳಿಸಿ ಅವ್ರನ್ನೆಲ್ಲ ಒಂದು ತಂಡ ಮಾಡಿ ಕಳಿಸಿ. ಆಲ್ ಕಮ್ಯುನಿಸ್ಟ್ ಗೋ ಕೇರಳ ಅಂತ ಕಳಿಸಿ. ಅವ್ರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ. ನೀವು ಕಳಿಸ್ರಿ. ನಿಮ್ಮ ಸುತ್ತಮುತ್ತಲು ಬೇಜಾನ್ ಜನ ಇದ್ರಲ್ಲ ಕಮ್ಯುನಿಸ್ಟ್ಗಳು, ಎಲ್ಲಾದ್ರು ಅವರಲ್ಲ. ಏನು ಪುಂಗಿಗಳು ಬಿಟ್ಟಿದ್ದೆ, ಕೈಯಲ್ಲಿ ಪೆನ್ ಇದೆ ಅಂದ್ಬಿಟ್ಟು ಕಳಿಸಿ. ಈಗ ಎಲ್ಲಾರನ್ನೂ ಕನ್ನಡ ಭಾಷಿ ರಾಜ್ಯ ಅಂದ್ಕೊಂಡು ಓಡಾಡ್ತಿದ್ರಲ್ಲ ಇಲ್ಲಿ, ಬುರುಡೆಗಳಂತಂದು ಗಿರಾಕಿಗಳನ್ನು ಲಾಭ ಎಲ್ಲ ಮಾಡ್ಕೊಂಡು ಪರಾರಿಯಾಗಿದ್ದ ಗಿರಾಕಿಗಳು ಕಮ್ಯುನಿಸ್ಟ್ಗಳಂತೆ. ಈಗ ಕಮ್ಯುನಿಸ್ಟ್ ಮೇಲೆ ದಾಳಿ ಇವ್ರದ್ದು ಆಯಿತು. ಮನೆ ಕಟ್ಕೊಡೋದು ನಾವು ಹೇಳಿದ್ವಾ ಸರ್? ಕೋಗಿಲು ವೇಣುಗೋಪಾಲ್ ಆಕ್ರಿ ಫೋನು ವೇಣುಗೋಪಾಲ್ಗೆ. DCM ಮಿಸ್ಟರ್ ವೇಣುಗೋಪಾಲ್, ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಅಂತ ಕೇಳ್ರಿ. ಇಲ್ಲಿ ದಬ್ಬಾಳಿಕೆ ಮಾಡ್ಬೋದು, ಅಲ್ಲೇನು ಮಾಡೋಕ್ಕಾಗತ್ತೆ ಸರ್? ಬಾಲ ಮುದ್ರಕೊಂಡು ನಿಂತಿರ್ತಾರೆ. ಬೇಡಪ್ಪ, ನಾಳೆ ಎಲೆಕ್ಷನ್ ನಡೆಯುತ್ತಲ್ಲಪ್ಪ, ಈ ಬಿಲ್ಲಿನ ವಾಪಸ್ ಕಿತ್ತಾಕ್ತೀವಿ ಅಂತ ಹೇಳಿಸ್ರಿ ವೇಣುಗೋಪಾಲ್ ಕೈಯಲ್ಲಿ. ಹೇಳ್ಬಿಡ್ಲಿ ನೋಡೋಣ. ಹೇಳಿಸಿ, ಯಾರು ಬೇಡ ಅಂದವ್ರು ನಿಮ್ಮನ್ನು? ಗೊತ್ತಾಯ್ತಲ್ಲ ಈಗ? ಅವ್ರು ಬಿಡೋಕೆ ಬಂದಾಗಲೇ ಗೊತ್ತಾಗುತ್ತೆ. ಎಸ್.